ಗುಡ್ ಮಾರ್ನಿಂಗ್ ರಿತಿಕಾ. ಗುಡ್ ಮಾರ್ನಿಂಗ್ ಪವಿತ್ರ. ಬರ್ತಾರಂತೆ, ಹೊರಗಡೆ ಬಂದಿರಿ ಅಂತ ಹೇಳಿ. ಯಾವ ಕಡೆ ಬರ್ಬೇಕಂತ ಕೇಳಿ. ಅಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಹೋಗ್ಬೋದು, ಎರಡು ಕಡೆ ಹೋಗ್ಬೋದು. ಈ ಕಡೆ ಐಫೋನ್ ಕೊಟ್ಟು ಅದೇ ಮಗನ ಕೈಯಲ್ಲಿ ಮಾಡಿಗೆ ಕೊಟ್ಟಂಗೆ ಆಯ್ತದು. ಸೊ ಗೈಸ್, ಗುಡ್ ಮಾರ್ನಿಂಗ್. ಆಟೋ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನಮಗೋಸ್ಕರ ಒಂದು ಆಟೋ ಬರ್ತಿದೆ, ಹತ್ಕೊಂಡು ಹೋಗೋದು. ಇದಾ ಅಲೆ ಆಗುತ್ತೆ. ರೌಂಡ್ ಹೊಡ್ಕೊಂಡು ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿದ್ರಿ ಅಲ್ವಾ, ನಾವು ಫಸ್ಟ್ ಟ್ರಿಪ್ಪೇ ಎಲ್ಲಿಗೆ ಬಂದಿದ್ದೀವಿ ಅಂದ್ಬಿಟ್ಟು. ನಾವು ಬಂದಿರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಮಂತ್ರಾಲಯಗೆ. ತುಂಬಾ ಖುಷಿ ಆಗ್ತಿದೆ ಗೈಸ್. ಆ್ಯಂಡ್ ನಾನಂತೂ ಶ್ರೀ ರಾಘವೇಂದ್ರ ಸ್ವಾಮಿಗೆ ಪರಮ ಭಕ್ತೆ ಅಂತಲೇ ಹೇಳ್ಬೋದು. ತುಂಬಾ ನಂಬ್ತೀನಿ ಆ್ಯಂಡ್ ಪ್ರತಿ ಗುರುವಾರ ಪೂಜೆ ಕೂಡ ಮಾಡ್ತೀನಿ ನಾನು. ಆ್ಯಂಡ್ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ಆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ಜೀವನದಲ್ಲಿ ನಿಮಗೆ ಖುಷಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹಾಗೆ ನಾವು ತುಂಬ ಟ್ರಿಪ್ಗಳು ಮಾಡೋ ಹಂಗಾಗಲಿ ಅಂತಲೂ ಕೇಳ್ಕೊತೀನಿ. पूज्याय राघवेन्द्राय सत्यधर्मरताय च ಸೊ ನೋಡ್ತಿದ್ದೀರಾ ಅಲ್ವಾ ಗೈಸ್, ನಿಜವಾಗ್ಲೂ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಮನಸ್ಸಿಗಂತೂ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ನಾವು ಮಂತ್ರಾಲಯಕ್ಕೆ ರೀಚ್ ಆಗೋದಾಗ ಬೆಳಗಿನ ಜಾವ ಆಗಿತ್ತು. ಅಲ್ಲಿಂದ ಆಟೋ ಡ್ರೈವರ್ ನಮ್ಮನ್ನ ಪಿಕ್ ಮಾಡ್ಕೊಂಡು ಬಂದು ರೂಮ್ ಹತ್ರ ಬಿಟ್ಟರು. ಆ್ಯಂಡ್ ರೂಮ್ನ ಆಲ್ರೆಡಿ ನಾವು ಬುಕ್ ಮಾಡಿದ್ವಿ. ಹಂಗಾಗಿ ಹೋಗ್ಬಿಟ್ಟು ಪಟ್ಪಟ ಅಂತ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೆಳಗಿನ ಜಾವ 6:30 ನಾವು ದರ್ಶನ ಮಾಡೋದಕ್ಕೆ ಅಂತ ಬಂದುಬಿಟ್ವಿ. ಆ್ಯಂಡ್ ಒಳಗೆ ಹೋಗಿ ದೇವ್ರನ್ನ ಬೇಡ್ಕೊಂಡು ದೇವ್ರನ್ನ ನೋಡಿ ಖುಷಿ ಆಯಿತು ನಿಜವಾಗ್ಲೂ ಮನಸ್ಸಿಗೆ. ಅದಾದಮೇಲೆ ಆಚೆ ಬಂದು ಅಕ್ಷತೆ ತೀರ್ಥ ಎಲ್ಲನೂ ಇಸ್ಕೊಂಡು ಹಂಗೆ ಟೆಂಪಲ್ನ ಒಂದು ರೌಂಡ್ ಹಾಕ್ತಿದ್ದೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನಂತೂ ಇಲ್ಲಿಗೆ ಬರೋ ಹಿಂದಿನ ದಿನವೇ ಹುಷಾರು ತಪ್ಪಿಟ್ಟಿದ್ದೆ. ಜ್ವರ ಸುಸ್ತು ಎಲ್ಲ ಆಲ್ರೆಡಿ ಇತ್ತು ನನಗೆ. ಆ್ಯಂಡ್ ಇಟ್ ವಾಸ್ ಎ ಲಾಂಗ್ ಜರ್ನಿ ಅಲ್ವಾ. ಆ ಜರ್ನಿ ಮಾಡಿದ್ರಿಂದನೂ ನನಗಿನ್ನೂ ಬಾಡಿ ಪೇಯ್ನು ಜ್ವರ ಎಲ್ಲ ಜಾಸ್ತಿ ಆಗಿಬಿಡ್ತು. ಸೊ ನಾವು ವಾಪಸ್ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ರೆಸ್ಟ್ ಮಾಡಿಬಿಟ್ಟು ಇನ್ನೊಂದು 2-3 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಟೋ ಡ್ರೈವರ್ ಹೇಳಿದ್ರು ಬರೋದು ಲೇಟ್ ಆಗುತ್ತೆ ಅಂತ. ಆ್ಯಂಡ್ ನಮಗೂ ಟಯರ್ಡ್ ಆಗಿತ್ತಲ್ಲ, ಸರಿ ಬಿಡು ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ನ ಕವರ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಮಗೆ ರಿಟರ್ನ್ ಟ್ರೈನ್ ಇತ್ತು ನೈಟು ಅವತ್ತಿನ ದಿನವೇ. ಅಷ್ಟರಲ್ಲಿ ನಾವು 2 ಪ್ಲೇಸ್ ಆದರೂ ಕವರ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿಗೆ ಬಂದಾಗ ಎಷ್ಟು ಜನ ನೀವು ಇಲ್ಲಿರೋ ರೈಟಿಂಗ್ಸ್ನೆಲ್ಲ ಓದ್ತೀರಾ ಇಲ್ವಾ ಅಂತ ಗೊತ್ತಿಲ್ಲ ಗೈಸ್ ನನಗೆ. ಬಟ್ ನನ್ನ ಫ್ರೆಂಡ್ಸ್ ಮಾತ್ರ ಇಲ್ಲಿ ಆ ಬಿಗಿನಿಂಗಿಂದ ಹಿಡಿದು ಈ ಎಂಡಿಂಗ್ವರೆಗೂ ಪ್ರತಿಯೊಂದು ರೈಟಿಂಗ್ಸ್ನೂ ನೋಡಿಕೊಂಡು ಓದಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ ಗೈಸ್, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ, ರೂಮ್ಗೆ ಹೋದ್ಮೇಲೆ ನಮಗೆ ತುಂಬಾ ಹಸಿವಾಗ್ತಿತ್ತು. ಸೊ ಸ್ವಲ್ಪ ಹೊತ್ತು ಎಷ್ಟು ಅಂತ ಆಟಾಡೋದು, ಹಾಗಾಗಿ ಆಟಾಡಿದ್ದು ಆಯಿತು, ಮಾತಾಡಿದ್ದು ಆಯಿತು. ಇವಾಗ ಹಸಿವಾಗ್ತಿದೆ ಅಂದ್ಬಿಟ್ಟು ಊಟ ಮಾಡೋದು. ಪಾರ್ಷಿಯಲಿ ಕ್ಯೂರ್ಡ್ ಆಗಿದೆ ಹೆಜ್ಜೆಯಿಂದ ಊಟ ಮಾಡಿ ನಾನು ನೀನು 7 ಹೌ ಇಸ್ ಇಟ್ ಪವಿತ್ರ? ಹೆಂಗೆ ಇದೆ? ತಿನ್ಬೇಕು ಮಸಾಲೆ ದೋಸೆ ಅಂದರೆ ಬ್ಯಾಂಗ್ಳೂರಲ್ಲೇ. ಎಸ್, ಟೇಸ್ಟ್ ಮಾಡಿಸು. ನೀನು ಕೇಳಬೇಕಾ? ಗೊತ್ತು, ಕೇಳಿಲ್ಲ. ಒಂದ್ಸಲ ತಿನ್ಸು, ಒಂದ್ಸಲ. ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ. ಸೊ ಫೈನಲಿ ಬಂದ್ವಿ ಗೈಸ್, ಊಟ ಮಾಡಿಕೊಂಡು. ತುಂಬಾ ಬಿಸಿಲಿತ್ತು. ಆ್ಯಂಡ್ ನಾವು ಪ್ರಸಾದನೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಮಂತ್ರಾಲಯಕ್ಕೆ ಬಂದಿದ್ದೀವಿ,
ಪ್ರಸಾದ ತಿಂದೆ ಹೆಂಗೆ ಹೋಗೋದು ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ಆ್ಯಂಡ್ ನಮಗೆ ರಿಟರ್ನ್ ಟ್ರೈನ್ ಬೇರೆ ಇತ್ತು ಆ್ಯಂಡ್ ನಾವು ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹೋಟೆಲಲ್ಲೇ ಊಟ ಮಾಡ್ಕೊಂಡ್ವಿ. ಅಮ್ಮವ್ರ ಟೆಂಪಲ್ ಇಲ್ಲಿ ಅಭಯ ಆಂಜನೇಯ ಇದೆ. ಅಭಯ ಟೆಂಪಲ್ ಬರೋ ನೋಡ್ಕೊಂಡು ಬಂದೆ ನಾವು ಆಕ್ಚುಲಿ ಇತ್ತಲ್ಲಿ ನೋಡ್ಕೊಂಡು. ಅದು ಪಂಚಮುಖ ಅಂದರೆ ಸ್ವಲ್ಪ 5 ಹೌದು ಅದು ಒಂದು ಮುಖ ಇರುತ್ತೆ. ಅಮ್ಮವ್ರ ಟೆಂಪಲ್ ಇದೆ. ಪಂಚಮುಖ ಒಂದೇ ಸಾಕ ಇಲ್ಲ. ಸೊ ಗೈಸ್, ಈಗ ನಾವು ಆ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಆ್ಯಂಡ್ ಏನೇ ಹೇಳಿ ಗೈಸ್, ಈ ಫುಲ್ ಟ್ರಿಪ್ಪಲ್ಲಿ ನಮಗೆ ತುಂಬ ಎಂಜಾಯ್ ಮಾಡಿದ್ದು ಅಂತ ಅಂದರೆ ಈ ಆಟೋ ರೈಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಹಿಂದೆಗಡೆ ಕುತ್ಕೊಂಡು ಹೋಗೋದ್ರಲ್ಲಿ ಆ ಒಂದು ಫೀಲೇ ಬೇರೆ ಇತ್ತು ಗೈಸ್. ನಿಜವಾಗ್ಲೂ ಸಖತ್ ಮಜವಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈಗ ನಾವು ಬಂದಿದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ವಿಡಿಯೋ ಮಾಡ್ಬೋದಾ ಇಲ್ವಾ ಗೊತ್ತಿರಲಿಲ್ಲ, ಸೊ ನಾನು ದೇವ್ರ ಮುಖನ ಏನೂ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ಬಟ್ ಟೆಂಪಲ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈಗ ನಾವು ಬಂದಿರೋದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ನೀವು ನೋಡ್ಬೋದು ಹಲವಾರು ಪುಸ್ತಕಗಳನ್ನ ಇಟ್ಟಿದ್ದಾರೆ. ಮತ್ತು ಮಂತ್ರಾಲಯದ ಹತ್ರ ಇನ್ನೊಂದು ಪುಣ್ಯಕ್ಷೇತ್ರ ಇದೆ. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ತಪಭೂಮಿ ಹಾಗೂ ಕರ್ಮಭೂಮಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಬರೋಬ್ಬರಿ 13 ವರ್ಷಗಳ ಕಾಲ ನೆಲೆಸಿದ್ದರು ಅಂತಲೇ ಹೇಳಲಾಗುತ್ತದೆ. ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ 2ನೇ ಮನೆ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ನಂತರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಟ್ಟಿರೋ ಜಾಗ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ಮಂತ್ರಾಲಯದ 22 ಕಿಲೋಮೀಟರ್ ದೂರದಲ್ಲಿ ಬಿಚ್ಚಾಲೆ ಅನ್ನೋ ಊರಿದೆ. ರಾಯರು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಎಂದು ಕೂಡ ತಿಳಿದು ಬಂದಿದೆ. ಆ್ಯಂಡ್ ಈಗ ನಮ್ಮ ದರ್ಶನ ಎಲ್ಲ ಮುಗೀತು ಗೈಸ್. ಆ್ಯಂಡ್ ಮಂತ್ರಾಲಯಕ್ಕೆ ಬಂದಮೇಲೆ ಇಲ್ಲಿರೋ ಫೇಮಸ್ ಬದನೆಕಾಯಿ ಬಜ್ಜಿ ತಿಂದೇ ಹೋಗೋಕ್ಕಾಗತ್ತಾ? ಸೊ ಬನ್ನಿ, ಹೆಂಗಿದೆ ತೋರಿಸ್ತೀನಿ. ತಿನ್ನೋದು ಸಿಕ್ಕಿಲ್ಲ ನಿಮಗೆ, ಅದಕ್ಕೆ ಸೊ ಈಗ ನಾವು ಬಜ್ಜಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ಬಂದಿದ್ದೆ ದ ಫೈನಲ್ ಪ್ಲೇಸ್ ಆಫ್ ದ ಟ್ರಿಪ್, ತುಂಗಭದ್ರಾ ನದಿಗೆ. ಸೊ ಆಟೋ ಡ್ರೈವರ್ ನಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ ತಕ್ಷಣ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಯಾವ ರೇಂಜಿಗೆ ಓಡ್ಕೊಂಡು ಬಂದಿದ್ದೀವಿ ಅಂದರೆ ಈ ಒಂದು ಜಾಗನ ನೋಡಿದ ತಕ್ಷಣ ನಮಗೆ ತುಂಬ ಖುಷಿಯಾಗೋಯಿತು ಗೈಸ್. ಆ್ಯಂಡ್ ಇಲ್ಲಿಂದ ವಾಪಸ್ ನಮ್ಗೆ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ ಅದರಲ್ಲೂ ನಾವು ಬಂದಿದ್ದು ಸನ್ಸೆಟ್ ಟೈಮ್ ಆಗಿದ್ದರಿಂದ ಆ ನೀರಿನ ಶಬ್ದ ನಮಗೆ ಎಷ್ಟು ಕ್ಲಿಯರಾಗಿ ಕೇಳಿಸ್ತಿತ್ತು ಅಂತ ಅಂದರೆ ನಾವೊಂದು ಕ್ಷಣಕ್ಕೆ ನಾವು ನಮಗಿದ್ದಿದ್ದು ಸ್ಟ್ರೆಸ್ ಆಗಿರ್ಬೋದು, ಆ ಟಯರ್ಡ್ ಫೀಲ್ ಆಗಿರ್ಬೋದು, ಎಲ್ಲ ಮಾಯ ಆಗೋಯ್ತು ಗೈಸ್. ಎಲ್ಲನೂ ಮರೆತು ಅಷ್ಟು ಎಂಜಾಯ್ ಮಾಡಿದ್ದೀವಿ. ಹಾಯ್ ರಿತಿಕಾ, ಹಾಯ್ ಭರತ್. ಫೈನಲಿ ಈ ಟ್ರಿಪ್ನ ನಾವು ಎಂಡ್ ಮಾಡೋ ಟೈಮ್ ಬಂತು. ಬಟ್ ಇಷ್ಟು ಚೆನ್ನಾಗಿ ಎಂಡ್ ಆಗುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಆಟೋ ಡ್ರೈವರನ್ನು ಹಾಡು ಹಾಕಿದ್ರು, ಸಿಕ್ಕಾಪಟ್ಟೆ ಕುಣ್ಕೊಂಡು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿ
ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ ಗ್ಯಾರಂಟಿ ನಿನ್ನಾಣೆ. ಸೊ ನೋಡಿದ್ರಲ್ಲ, ಬರೀ ಇಷ್ಟೇ ಅಲ್ಲ, ಇನ್ನೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಆಲ್ಮೋಸ್ಟ್ 3/4 ಗಂಟೆ ಆಯಿತು ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆಗೋದು. ಅಲ್ಲಿವರೆಗೂ ಡ್ರೈವರನ್ನು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ದಾರೆ. ಬೇಕಾಗಿರೋ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಓಡಾಡ್ತಿರೋ ಜನಗಳೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಒಟ್ನಲ್ಲಿ ಸಖತ್ತಾಗಿತ್ತು ಗೈಸ್. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಹುಷಾರಿಲ್ಲ ನನಗೆ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಏನೇ ನೀನು ಅಷ್ಟೊಂದು ಡಲ್ಲಾಗಿದ್ದೆ, ಆ್ಯಕ್ಟಿವ್ ಆಗೇ ಇರಲಿಲ್ಲ, ಸ್ವಲ್ಪನೂ ಫುಲ್ ಟಯರ್ಡ್ ಆಗಿದ್ದೆ, ಅದು ಹೆಂಗೆ ನಿನಗಿವಾಗ ಇಷ್ಟು ಜೋಶ್ ಇದೆ, ಹೆಂಗೆ ಇಷ್ಟು ಚೆನ್ನಾಗಿ ಕುಣಿತಾ ಇದೆಯಾ, ಇಷ್ಟು ಎಂಜಾಯ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ನನಗನ್ಸುತ್ತೆ ನಾವಿರೋ ಜಾಗ ಆಗಿರ್ಬೋದು, ನಮ್ಮ ಜೊತೆ ಇರೋ ಜನ ಆಗಿರ್ಬೋದು, ಎಲ್ಲದನ್ನು ಬದಲಾಯಿಸ್ಬಿಡ್ತಾರೆ ಗೈಸ್. ನಿಜವಾಗ್ಲೂ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಂಡ್ ನಾವೆಲ್ಲರೂ ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿದ್ದೀವಿ ಗೈಸ್. ನಾವಿಬ್ರು ಕೇಳಕ್ ಹೋಗ್ತಿದ್ವಿ. How is the Josh, Pavitra? Finally to railway station. ಭರತ್ ಫುಲ್ ಫೇಮಸ್. ಮಸ್ತ್ ಮಸ್ತ್ ಹುಡುಗಿ. ಓಯ್ ಒನ್ ಲಾಸ್ಟ್ ಟೈಮ್ ಹೌ ವಾಸ್ ದ ಟ್ರಿಪ್? ಅದು ಬಿಡು, ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಅದಕ್ಕೆ ಆನ್ಸರ್ ಮಾಡು. ಭರತ್ ಹೌ ವಾಸ್ ದ ಟ್ರಿಪ್? ಸೂಪರ್. ಬಾಯ್ ಬಾಯ್ ಟು ಮಂತ್ರಾಲಯ. ಏನ್ ವೈಟ್ ಆಗ್ಬಿಟ್ಟು? ನೋಡು ವೈಟ್ ಇಲ್ಲ, ನೋಡು ವೈಟ್. ಎಷ್ಟು ವೈಟ್ ಆಗ್ಬಿಟ್ಟು. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ನಿಜವಾಗ್ಲೂ ಬೇಜಾರಾಗ್ತಿದೆ, ಹೋಗೋಕ್ಕೆ ಮನಸ್ಸೇ ಇಲ್ಲ. ಎನಿವೇಸ್ ಹೋಗ್ಬೇಕಾದ್ರೆ ನಿಜವಾಗ್ಲೂ ಒಳ್ಳೊಳ್ಳೆ ಮೆಮೊರೀಸ್ ಆ್ಯಂಡ್ ತುಂಬ ಖುಷಿಯಾದ ಕ್ಷಣಗಳನ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದೀವಲ್ಲ, ಆ ಫೀಲೇ ಬೇರೆ. ಟ್ರಿಪ್ ಫೈನಲಿ ಸಕ್ಸಸ್ಫುಲ್ಲಾಗಿ ಸಖತ್ತಾಗಿ ಕಂಪ್ಲೀಟ್ ಆಯಿತು. ಆ್ಯಂಡ್ ಈಗ ಎಲ್ಲರೂ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಆಗಿತ್ತು ನಾವು ಬೆಂಗಳೂರು ರೀಚ್ ಆದಾಗ. ಈಗ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಎಂಜಾಯ್ ಮಾಡಿರ್ತೀರಾ ಅನ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಟೇಕ್ ಕೇರ್. ಲವ್ ಯು ಆಲ್.